ಹಾಯ್, ವೆಲ್ಕಮ್ ಟು ದ ಭೂಮಿ ಬ್ಲಾಗ್. ಸೊ ಇವತ್ತು ನಾನೇನು ತೋರ್ಸೋಕೆ ಹೊರಟಿದ್ದೀನಿ ಅಂದರೆ ರಾಗಿ ಬಿತ್ತನೆ ಮಾಡೋದು. ಸೊ ಇವತ್ತು ನಮ್ಮೂರಲ್ಲಿ ನಮ್ಮ ಮನೇಲಿ ರಾಗಿ ಅಂತ ಬಿತ್ತನೆ ಮಾಡ್ತಿದ್ರು. ಯಾವಾಗಲೂ ಆ ದೇವಸ್ಥಾನ ಈ ದೇವಸ್ಥಾನ, ಆ ಪೂಜೆ ಈ ಪೂಜೆ ಅಂತ ತೋರಿಸ್ತಿದ್ದಳು. ಸ್ವಲ್ಪ ಚೇಂಜಸ್ ಇರಲಿ ಅಂತ ಇದನ್ನು ತೋರ್ಸೋಕೆ ಹೊರಟಿದ್ದೀನಿ. ಇದು ರಾಗಿ ಕಾಳು. ಸೊ ಅದಕ್ಕೆ ಬೇಕಾಗಿರೋ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ರು. ಇದು ಫಸ್ಟು ಅಲ್ಬೆ ಅಂತಂತಾರೆ. ಅದು ರಾಗಿ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಈ ಥರ ಮಾಡಿ ಆಮೇಲೆ ರಾಗಿ ಬಿತ್ತನೆ ಮಾಡ್ತಾರೆ. ಸೊ ನನಗೂ ಕಂಪ್ಲೀಟಾಗಿ ಗೊತ್ತಿಲ್ಲ, ಸ್ವಲ್ಪ ತಿಳ್ಕೊಂಡಿದ್ದೀನಿ. ನನ್ನ ತಮ್ಮ ಪೂಜೆ ಮಾಡ್ತಾಯಿದ್ದ, ಫಸ್ಟ್ ಟೈಮ್ ಅವನು ಈ ಥರ ಮಾಡ್ತಿರೋದು. ಹುಡ್ತಿಡ್ಕೆ ಯಾರೂ ಕಲಿಯಲ್ಲ. ಸೊ ಹೋಗ್ತಾ ಎಲ್ಲ ಕಲ್ತ್ಕೋಬೇಕು ಅಲ್ವಾ. ಒಬ್ಬರ ಮೇಲೆ ಯಾವತ್ತೂ ಡಿಪೆಂಡ್ ಆಗಿರಬಾರ್ದು. ಅದು ನಾನಾಗಿದ್ರು ಅಷ್ಟೇ, ನನ್ನ ತಮ್ಮ ಆಗಿದ್ರು ಅಷ್ಟೇ, ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಏನೇ ಮಾಡಿದ್ರು ನಮ್ಮ ಇಚ್ಛೆಲಿ ನಾವು ಮಾಡ್ತೀವಿ ಹೊರತು ಬೇರೆಯವ್ರ ಕೈ ಕಾಲು ಕಟ್ಟೋ ಸ್ವಲ್ಪ ಕಷ್ಟ. ಅದಕ್ಕೆ ನಂಬ್ಕೊಂಡ್ರೆ ಯಾರಿಗೂ ಆಗಲ್ಲ, ಪರವಾಗಿಲ್ಲ. ತುಂಬ ಬೆಳ್ದಿಂಗ್ಳು ತಂದೋಳೆ ಚೆಂದುಳ್ಳಿ, ಮನಸ್ಸೆಂಬು ಮೀನನ್ನ ಹಿಡಿದೋಳೆ ಮಿಂಚುಳ್ಳಿ, ಅಂತಮ್ಮ ಕೋಗಿಲೆ ಕಾಳೆ ಹೆಚ್ಚಾಗ್ಬಿಡ್ನಗಮ್ಮಜ್ಜಿ. ಮಂದಕ್ಕೆ ಬಿಡು ಚಿನ್ನಿ, ಮಂದಕ್ಕೆ ಬಿಡು. ಹಾಂ, ಮುತ್ತಿನ ಮಾಲೆ ಬರೆಯುವ ಮುನ್ನವೇ ಓದು ನಿವೋಲೆ. ಆಲ್ಮೋಸ್ಟ್ ಎಲ್ಲ ಅವರೇ ಮನೇಲಿ ಬೆಳ್ಕೋತಾರೆ. ಹೀರೆಕಾಯಿ, ಅಡ್ಲೆಕಾಯಿ, ಸೊ ಹಾಗೆ ಮೆಣಸಿನ್ಕಾಯಿ ಗಿಡ ಆಗಿರ್ಬೋದು, ಮೆಣಸಿನ್ಕಾಯಿ, ಬದನೆಕಾಯಿ, ಪುದೀನ ಸೊಪ್ಪು, ಜೊತೆಗೆ ಹೂ ಗಿಡಗಳು ತಕ್ಕ ಮಟ್ಟಿಗೆ ಹಾಕ್ಕೊಂಡವ್ರೆ. ಇದು ನಾನು ಹಾಕಿರೋ ಗಿಡ. ಸಿಕ್ಕಾಪಟ್ಟೆ ಹೂಯಿತು ಗಿಡ, ಯಾಕೋ ಚೆನ್ನಾಗಿಲ್ಲ. ಇವಾಗ ಪಾಪ ಏನೋ ಹುಷಾರಿಲ್ಲ ಗಿಡಕ್ಕೆ. ಇದು ನಂದು ಗಿಡ, ನನ್ನ ತಮ್ಮನ ಕೈಲಿ ನಡೆಸಿದ್ದು. ಬಟ್ ನಾನು ತಂದಿದ್ದು ಎಷ್ಟೊಂದು ಹೂ ಬಿಡುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಹೂ ಬಿಡುತ್ತೆ. ಯಾಕೋ ಏನೋ ಆಗೋಗೈತೆ, ಔಷಧಿ ಯಾರೋ ಉಡಿಸ್ಬೇಕು. ಚಿಬು ವಾ ಎದ್ರಕೊಡ. ಖುಷಿ ಇಲ್ಲಿ ನೋಡಿಲಿ, ಬಂದಿಟ್ಗೇನಕ್ಕೆ ಹೋಮ್ವರ್ಕ್ ಮಾಡೋದು ನೀನು? ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಮಾಡೋಕ್ಕಾಗಲ್ವಾ ಹೋಮ್ವರ್ಕು? ನೋ, ಏನು ಇಂಗ್ಲೀಷ್ ಎಲ್ಲ ಮಾತಾಡ್ತೀಯಾ? ಹಾಂ, ಸೊ ಇದು ಸ್ಕೂಲಲ್ಲಿ ಅವಳಿಗೆ ಡ್ರಾಯಿಂಗ್ ಮಾಡಿಸಿ ಕಳಿಸಿರೋದು. ಸೊ ನನ್ನ ಮಗಳೇ ಡ್ರಾಯಿಂಗ್ ಮಾಡಿರೋದು, ಚೆನ್ನಾಗಿ ಮಾಡಿದ್ದಾಳೆ.
ಒಂದೇ ದಿನಕ್ಕೆ ಇವತ್ತು 3 ಹೋಮ್ವರ್ಕ್. ನಾ ಗೊತ್ತೇ ಇಲ್ಲ, ನೀ ಗೊತ್ತಿ ಅದು ನಿಂದು. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಸೊ ಟೇಕ್ ಕೇರ್, ಬಾಯ್.